ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಅನ್ಯಾಯಕ್ಕೆ ಒಳಗಾದ ಹೆಣ್ಣಿಗೆ ಬೆನ್ನೆಲುಬಾಗಿ ನಿಂತ ಶ್ರೀಕಾಂತ್ ರಾವಣ್. ಸವರ್ಣೀಯ ವ್ಯಕ್ತಿಯಿಂದ ದಲಿತ ಬಡ ಕುಟುಂಬದ ಹೆಣ್ಣು ಮಗಳನ್ನು ಪ್ರೀತಿಸಿ ಮದುವೆಯಾಗುತ್ತೇನೆ ಎಂದು ಮೋಸ ಮಾಡಿದ ನರಾಂತಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ಸಿದ್ದನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಇಂದು ಎಂಬ ಹೆಣ್ಣು ಮಗಳನ್ನು ಅದೇ ಗ್ರಾಮದ ಸವರ್ಣೀಯ ನರಾಂತಕ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸುಧಾಕರ್ ಎಂಬ ವ್ಯಕ್ತಿಯು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ದಲಿತ ಹೆಣ್ಣು ಮಗಳನ್ನು ಸುಮಾರು 8 ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗುತ್ತೇನೆ ಅಂತ ಭರವಸೆ ನೀಡಿ ಆ ಹೆಣ್ಣು ಮಗುವಿಗೆ ಮೋಸ ಮಾಡಿರುವ ಘಟನೆ 8 ವರ್ಷದ ಬಳಿಕ ಹೊರಬಂದಿದೆ. ಸ್ಥಳಕ್ಕೆ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಹಾಗೂ ಅವರ ತಂಡವು ಭೇಟಿ ನೀಡಿ ಕೃತ್ಯವೆಸಗಿದಂತಹ ವ್ಯಕ್ತಿಯ ಮೇಲೆ ದೂರು ದಾಖಲಿಸಿ ಕಾನೂನಿನ ರೀತಿ ಕ್ರಮ ಜರುಗಿಸುವಂತೆ ಹೊಸಕೋಟೆ ತಾಲೂಕಿನ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಡಿವೈಎಸ್ಪಿ ಮಲ್ಲೇಶ್ ಅವರಿಗೆ ದೂರನ್ನು ನೀಡಿ ಗ್ರಾಮಕ್ಕೆ ಪೊಲೀಸ್ ಪಡೆ ಕರೆತಂದು ನೊಂದ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿ ಕೊಡ್ತೇವೆ ಅಂತ ಭರವಸೆ ನೀಡಿ ಹಾಗೂ ಈ ಕೃತ್ಯವೆಸಗಿದಂತಹ ಕಿಡಿಗೇಡಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅನ್ಯಾಯಕ್ಕೆ ತುತ್ತಾಗಿರುವ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸುವುದಾಗಿ ಡಿವೈಎಸ್ಪಿ ಮಲ್ಲೇಶ್ ಅವರು ಭರವಸೆ ನೀಡಿದ್ದಾರೆ. ಹಾಗೂ ಅನ್ಯಾಯಕ್ಕೆ ಒಳಗಾದ ಕುಟುಂಬದ ಜೊತೆ ನಿಂತ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಹಾಗೂ ಅವರ ತಂಡ ಶೀಘ್ರದಲ್ಲೇ ನೊಂದ ಹೆಣ್ಣು ಮಗುವಿಗೆ ನ್ಯಾಯ ಸಿಗದಿದ್ದಲ್ಲಿ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್, ಮುನಿರಾಜು ಅಪ್ಪಿ, ಮಧು, ಶ್ರೀಕಾಂತ್, ಸುಮಾನ್ ಎಲ್ಲ ಸಂಘ ಪರಿವಾರದವರು ಪಾಲ್ಗೊಂಡಿದ್ರು. ಏನೇನು ಹಂತವಾಗಿ ಏನೇನು ನಡೀತೋ ನಡೀಲಿ, ಯಾಕಂದ್ರೆ ಶಿಕ್ಷಣ ಆಗ್ಬೇಕು ಅವ್ನು ಮಾಡಿರೋ ತಪ್ಪು. ಇವತ್ತು ಒಂದು ದಲಿತ ಹೆಣ್ಮಗು ಊರಲ್ಲಿ ಏನೋ ದೊಡ್ಡವರು ಅಂತ ತೋಟಕ್ಕೆ ಕೆಲ್ಸಕೋದಾಗ ಅವನು ನಿರಂತರವಾಗಿ ಕೆಟ್ಟದಾಗ ಬಳಸ್ಕೊಂಡು ಮಾಡಿರೋದು. ಊರಲ್ಲಿರೋ ದೊಡ್ಡವರು ನ್ಯಾಯ ಮಾಡಬೇಕಾಗಿತ್ತು. ಎತ್ ಕಡೆ ಮಾಡಿದ್ರೆ ನಮ್ಮ ಕಡೆ ನ್ಯಾಯ ಬರೋದು ಅದು. ಯಾಕಂದ್ರೆ ಗೊತ್ತಿಲ್ಲ, ಹೆಣ್ಮಗು ಚಿಕ್ಕ ವಯಸ್ಸು ಹೆಣ್ಮಗು ಈ ರೀತಿ ಕೆಲ್ಸಕ್ಕೆ ಬಂದಿದೆ, ಅವ್ರು ಆ ರೀತಿ ಬಳಸ್ಕೊಂಡಿರೋದು ಅದೆಲ್ಲ ಮಾಡಿರೋದೆಲ್ಲ ತಪ್ಪು. ಊರಾಗ ದೊಡ್ಡವರು ಏನಿದ್ರು ನಮ್ಮ ಪರ ನ್ಯಾಯ ಮಾತಾಡ್ಬೇಕು, ಅವ್ನು ಮುಗಿಬೇಕಾಗಿತ್ತು. ಕಾನೂನು ರೀತಿಯಲ್ಲಿ ಅವ್ನು ಶಿಕ್ಷೆ ಆಗಿದೆ, ಜೈಲ್ಗೆ ಹೋಗ್ತಾನೆ. ಅವನ್ ಬಂದ್ಮೇಲೆ ಇನ್ನೊಂದ್ಸಲ ಅಮ್ಮ ಇದೆ, ಈ ಕಾವು ಇದೆಯಲ್ಲ, ಈ ಕಾವು ಕಡಿಮೆ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಏನು ತರ ಮಾಡಿದ ತಕ್ಷಣ ಹೋಗಿದ ತಕ್ಷಣ ನಾವು ಅವ್ರು ಇನ್ನ ಏನು ಮಿಂಚೋಗಿಲ್ಲ, ಟೈಮು ಇನ್ನ ಇದೆ, ಸಮಯ ಇದೆ. ನಾವು ಕಾಯೋಣ, ಮಾತಾಡ್ಸೋಣ, ಎಲ್ಲ ನಾವು ಹೋಗೋಣ. ನಮ್ಮ ಸಮುದಾಯದ ತಾಲೂಕಲ್ಲಿ ಇನ್ನ ಜಾಸ್ತಿ ಜನ ಇದ್ದಾರೆ, ಸೇರ್ಸೋಣ. ಸಂಘಟನೆಯವರೆಲ್ಲ ಸೇರ್ಸೋಣ, ಇದಕ್ಕೆ ನ್ಯಾಯ ಬೇಕು ಅಂತ ಕೇಳೋಣ. ಅವನು ಆದ್ರೆ ಇನ್ನೊಂದು ಮನೆ ಮಾಡಿ ಇಟ್ಕೊಳ್ಳಿ ಬಿಡಿ. ಇವಾಗ ಆದ್ರೆ ಹತ್ ಕಡೆನು ನ್ಯಾಯ ಇಲ್ಲ, ಇದ್ ಕಡೆ ನ್ಯಾಯ ಇಲ್ದಿರ ಮಾಡಾಕಿ ಓದಿರೋ ಹೆಣ್ಮಗುನ ನಡಿ ರೋಡಲ್ಲಿ ಎತ್ಕೊಂಡ್ಬಂದು ನಿಲ್ಸ್ಬಿಟ್ಟಲ್ಲ. ನಾವು ಅದಕ್ಕೇನಂತ ನಾವು ಮುಂದಿನ ದಿನದಲ್ಲಿ ಬಿಸಿ ಮುಟ್ಸೋಣ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಣ್ಣ. ನ್ಯಾಯ ನಮ್ಮ ಕಡೆ ಇರುತ್ತೆ. ನಾವು ಹೋರಾಟದ ಮುಖಾಂತರ, ಕಾನೂನು ಹೋರಾಟದ ಮುಖಾಂತರ ನಾವೇನಂತ ನಾವು ಬಿಸಿ ಮುಟ್ಸೋಣ. ನಾವು ಏನಮ್ಮ ಅಲ್ಲಿವರೆಗೂ ಮಾಡೋದು, ಹೇಳ್ಸೋದು, ನಿಮ್ ಕೈಲಿ ಏನ್ ಆಗಿಲ್ಲ ಅಂತ ನಗಿಯೋದು ಅವೆಲ್ಲ ಮಾಡಿದ್ರೆ ಇಮಿಡಿಯೇಟ್ ಫೋನ್ ಮಾಡಿ ನಾನು ಫೋನ್ ಮಾಡಿ ಅಂದ್ರೆ ಸ್ವಲ್ಪ ಹೋದ್ಮೇಲೆ ಗಮನ ಇರ್ಲಿ. ಇವಾಗ ಎಷ್ಟೆಲ್ಲ ಆಗಿದೆಲ್ಲ ಸ್ವಲ್ಪ ಓದ್ಲಿ. ಇದುವರೆಗೂ ಯಾರು ಬಂದಿಲ್ಲ, ಅವರು ಬಂದಿಲ್ಲ, ಅವ್ರಿಗೂ ಹೋಗಿಲ್ಲ, ನಮಗೂ ಬಂದಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ಊರಲ್ಲಿರೋರು ಓಪನ್ ಆಗಿ ಹೇಳಿದ್ರು, ನಿಮ್ಗೆ ಏನ್ ಬೇಕೋ ಅದು ಮಾಡಿದ್ರು, ಯಾರು ಬಂದಿಲ್ಲ. ನಡಿ ಈಗ ಅಡ್ಡ ಮಾಡಲ್ಲ ಅಂತ ಊರೆಲ್ಲ ಅದೇ ಹೇಳುತ್ತೆ ಸರ್. ಅವರು ನಮ್ಮ ಕಡೆನೂ ಬಂದಿಲ್ಲ. ಬಿಡಿ, ಆಗ್ಲಿ, ಇದು ಕಾವು ಕಮ್ಮಿ ಆಗ್ಲಿ. ನಾವೆಲ್ಲರೂ ಬನ್ನಿ. ಇಲ್ಲಿ ಯಾಕಂದ್ರೆ ಅನ್ಯಾಯ ಆಗಿರೋದಕ್ಕೆ ಅವರು ಬಂದಿಲ್ಲ. ನೊಂದಿರೋ ಯಾವ ಕುಟುಂಬ ಇದ್ದಾರೋ ಬನ್ನಿ, ಇದೇ ಡಿವೈಎಸ್ಪಿ ಅವ್ರ ಹತ್ರ ಕುತ್ಕೊಂಡು ಮಾತಾಡೋಣ. ಆಗಿರೋದೊಂದು ಕಡೆ ನಾವೆಲ್ಲ ಶಾಂತಿ ಸಭೆ ಮಾಡಿಸಿ ಏನು ಮಾಡ್ಬೇಕು ಮುಂದಿನ ಪರಿಹಾರ ಅವ್ರು ಹೇಳಿದ್ರು. ನಾವೇನಿದ್ರು ಅವ್ರು ಕಾನೂನು ಹೋರಾಟ ಅಂದರೆ ಅವ್ರು ಜೈಲಿಗೆ ಹೋಗೋರು, ಬೆಲ್ ತಗೊಬೇಕು, ಆಚೆ ಬರಬೇಕು. ಏನಕ್ಕ ಅದೇ ರೀತಿ ಮಾಡ್ಬೇಕಾಗಿದೆ. ಬಂದ ಮೇಲೆ ಈ ಜೀವನ ಇದ್ರ ಬಗ್ಗೆ ಇವಾಗ ಮಾಡಿ ಅವ್ನು ಜೈಲಿಗೆ ಹೋಗಿ ಬಂದ್ಬಿಟ್ಟಲ್ಲ, ಈ ಹುಡುಗಿ ಇದಕ್ಕೆ ಏನ್ ಮಾಡ್ಬೇಕಂತ ಸೊಲ್ಯೂಷನ್ ನಾವು ಕೇಳ್ಕೊಳ್ಳೋಣ. ಊರಾಗಿರೋ ಅವ್ರಿಗೂ ಏನಾದ್ರು ಓದೋದಕ್ಕೂ ಇಲ್ಲ ಬಿಸ್ನೆಸ್ಗೂ ನಾವು ಏನೋ ಸರ್ಕಾರದಿಂದ ಒಂದು ಅನುದಾನ ಏನೋ ಒಂದು ಆಗಿದ್ದು ಬರೋ ಥರ ನಾವು ಮಾಡ್ತೀವಿ. ಆ ಮಗು ಜೀವನ ಅಲ್ಲಿವರೆಗೂ ನಾವು ಹುಡುಗಿ ಒಂದು ಯಾರ ಅಂಡರಲ್ಲಿ ಇರ್ದಿರೋ ಒಂದು ಜೀವನ ಮಾಡೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡೋದಾದ್ರೆ ನಾವು ಅವ್ರ ಗಮನ ಕೊಡ್ತೀವಿ ನಾವು. ಓಕೆನಾ? ಅಲ್ಲಿವರೆಗೂ ಇರಲಿ, ಏನೋ ಒಂದು ಸಣ್ಣ ಪುಟ್ಟದು ಒಂದು ವ್ಯವಸ್ಥೆ ಅದು ಮಾಡಿಕೊಡ್ತೀರಿ. ಮತ್ತೆ ಎಲ್ಲ ಆದಮೇಲೆ ಒಂದಷ್ಟು ದಿನ ವೆಯ್ಟ್ ಮಾಡಿ ಕರ್ಸೋಣ. ಅವ್ರನ್ನ ದೊಡ್ಡವ್ರನ್ನ ಇಲ್ಲಿಗೆ ಆಗೋಯ್ತು ಅಂತ ಒಂದು ಹೆಣ್ಮಗುನ ನಿರಂತರವಾಗಿ ಬಳಸ್ಕೊಂಡು ಮದುವೆಯಾಗಿ ಜೀವನ ಮಾಡಬೇಕಿರೋ ಮಗುನ
ಹಾಳು ಮಾಡ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅವ್ರು ಯಾವನು ಸುಮ್ಮನೆ ಇರೋದಲ್ಲ ಇಲ್ಲಿ. ನಾವು ಕರ್ಸೋಣ ಮಾತಾಡೋಣ, ಇದಕ್ಕೆ ಸೂಕ್ತವಾದ ನ್ಯಾಯ ಊರಲ್ಲಿರೋ ದೊಡ್ಡವ್ರು ಕೊಡ್ಲಿ. ಹೌದು ಸರ್, ಅವ್ರು ಕೇಳಿ ಕಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಕ್ಕಳು ಹೆಣ್ಮಕ್ಳನ್ನ ಒಂದು ಇದು ಮಾಡ್ತಾರೆ. ಹುಡುಗಿಗಾದ್ರೂ ಬುದ್ಧಿ ಬೇಡವೆ, ಅದಾದ್ರು ಎಚ್ಚೆತ್ಕೊಳ್ಳೋದು ಬೇಡವೆ? ಅದು ಕೂಲಿಗೆ ಅಂತ ಅವ್ರ ಮನೆ ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅದನ್ನೇ ಈ ರೀತಿ ಮಾಡ್ಬೋದು ಅವರು. ಈಗ ನೀನು ಹೇಳಮ್ಮ, ನನ್ನ ಕಾನೂನು ವ್ಯಾಪ್ತಿ ಬಿಟ್ಟು ಏನಾದ್ರು ಬೇರೆ ಕರೆಕ್ಟ್ ಆಗಿ ಮಾಡಿದ್ರೆ ಸರ್, ನೀವು ಮಾಡ್ತಾ ಇರೋದು ಕಾನೂನು ನಾವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ನೀವು ಅವ್ರು ಏನಾರ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಮಾತುಕತೆ ಮಾಡಿದ್ರೇನೆ 4 ದಿನ ನಾವು ತಂದೆ ತಾಯಿನ ಮತ್ತೆ ಈ ಕಡೆನೆಲ್ಲ ಕರೆಸಿ ನಾವೇನೋ ಒಂದು ಸೆಟೆಡ್ ಆಗ್ಲಿ ಅಂತ ತಿಳುವಳಿಕೆ ಮಾಡಿದ್ರೇನೆ ಸುಮ್ಮನೆ ಏಕಾಏಕಿ ತಟ್ಟಂತೆ FIR ಹಾಕ್ಬಿಟ್ಟು ತಟ್ಟಂತೆ ಜೈಲು ಕಳಿಸ್ಬಿಟ್ಟಿದ್ರೆ ಒಂದು ಅವಕಾಶ ಕೊಟ್ಟಿಲ್ವಲ್ಲ ಸರ್ ಅಂತ ನೀವು ಅನ್ಬೋದು. ಒಂದು ಅವಕಾಶ ಮಾಡಿಕೊಟ್ವಲ್ಲ ನಾವು 3-4 ದಿನ, ಒಂದು ವಾರನೇ ಅವಕಾಶ ಮಾಡ್ಬೋದು. ಅವಕಾಶ ಮಾಡ್ಕೊತೀವಿ. ಈಗ ಅವರು ಮತ್ತೆ ಇನ್ನೊಂದು ಮಾಡಂಬಿಡು ಕಾನೂನು ಹೋರಾಟ ಮಾಡಿದ್ರೆ ಕರೆಕ್ಟಾಗಿ ಹುಡುಗಿ ನಿಜವಾಗೂ ಭದ್ರತೆ ಇದ್ರೆ ಚಾಲೆಂಜ್ ತಗೊಂಡು ಇನ್ನೊಂದು 5-6 ತಿಂಗಳೆಲ್ಲ 5-6 ತಿಂಗಳೆಲ್ಲ ವಿಚಾರಣೆ ಸ್ಟಾರ್ಟ್ ಆಗ್ತದೆ. ಇವಾಗೆಲ್ಲ SC/ST ಕೇಸು ಫಾಸ್ಟಾಗಿ ಆಗ್ತದೆ. 60 ದಿವಸ ಇವಾಗ ಇನ್ನೊಂದು ಜುಲೈ 1ರಿಂದ ಒಂದು ಕಾನೂನು ಬರ್ತಾ ಇದೆ. ಈಗ ನಾವು ಜುಲೈ 1ರಿಂದ ಕೇಸ್ ಬರ್ತಾ ಇದೆ. ಅದು ಚಾರ್ಜ್ ಆಗ್ತಾ ಇರಲಿಲ್ಲ. ಚಾರ್ಜು 1 ದಿವಸ 2 ದಿವಸ 3 ವರ್ಷ ಬಿಟ್ಟು ಚಾರ್ಜ್ ಆಗಬೇಕು. ಈಗ ಹಂಗಲ್ಲ, 60 ದಿವಸದೊಳಗೆ ಚಾರ್ಜ್ ಆಗಬೇಕು. 60 ದಿವಸದಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು, ವಿಚಾರಣೆ ಸ್ಟಾರ್ಟ್ ಆಗಬೇಕು ಅಂತ ಜುಲೈ 1ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ನಾವು ಇಮಿಡಿಯೇಟ್ ಚಾರ್ಜ್ ವಿತಿನ್ 60 ದಿವಸ ಚಾರ್ಜ್ ಮಾಡ್ಬಿಡ್ತೀವಿ. 60 ದಿವಸ ತಗೊಳ್ಳಲ್ಲ, ಇದು ನೀವು 30 ದಿವಸದಲ್ಲಿ ಮಾಡಾಕ್ಬಿಡ್ತೀವಿ ಚಾರ್ಜ್. ಈಗ ಸರ್ ಮತ್ತೆ ನೀವು ಹೋಗ್ತೀರಾ, ಅವ್ರಿಗೆ ಜೈಲ್ ಕಳಿಸ್ತೀರಾ, ನಾವು ಊರಲ್ಲಿ ತಲೆ ಎತ್ಕೊಂಡು ಇವನ್ ಕೈಯಲ್ಲಿ ಏನ್ ಮಾಡಾಕಾಯ್ತು ಸ್ವಲ್ಪ ಇದು ಸ್ವತಂತ್ರ ಹೋರಾಟ ಮಾಡಿ ಜೈಲ್ ಹೋಗಿದೆ. ನಾವು ಸ್ವತಂತ್ರ ಹೋರಾಟ ಮಾಡಿ ಜೈಲ್ ಹೋಗಿದೆ. ನಾವು ಮೋಸ ಮಾಡ್ತಾನೆ ಹೋಗಿರೋದು, ಒಂದು ಹುಡುಗಿಗೆ ನಂಬಿಸಿ ಅತ್ಯಾಚಾರ ಮಾಡ್ತಾನೆ ಹೋಗಿರೋದು. ಬೇಕಲ್ಲ, ಅವ್ನು ಅನ್ಲಿಲ್ಲ ಅಂದ್ರೆ ಅವ್ನು ಹಿಂದೆ ಇರೋರಾದ್ರು ಅಂತಾರಲ್ಲ. ನೀವು ಆ ರೀತಿ ಆದಾಗ ಯಾರಾದ್ರೂ ನಿಮ್ಮನ್ನ ಉದ್ದೇಶಪೂರ್ವಕ ಮಾತಾಡಿದ್ರೆ ಕಂಪ್ಲೇಂಟ್ ನಾಯಿಗಳ ಬಗ್ಗೆ ಎಲ್ಲ ನಾಯಿಗಳು ನರಿಗಳ ಬಗ್ಗೆ ಎಲ್ಲ ತರಳಕ್ ಹೋಗ್ಬೇಡಿ. ಹುಡುಗಿಗೆ ಅನ್ಯಾಯ ಆಗಿದೆ, ಹುಡುಗಿ ನ್ಯಾಯ ಕೊಡ್ಬೇಕು ಸರ್ ಅಷ್ಟೇ. ನಿಮ್ ಕಡೆಯವ್ರನ್ನ ನಾವು ತೋಟಕ್ಕೆ ಹೋಗೋಣ, ನಿಮ್ ಕಡೆ ಮಾಡ್ತೀವಿ. ಪ್ರಾಮಾಣಿಕವಾಗಿ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಲೀಗಲ್ ಆಗಿ ಏನು ಆ ಕೇಸ್ ಫೈಲ್ಗೆ ಆ ನ್ಯಾಯಕ್ಕೆ ನಾವೇನು ಕ್ರಮಬದ್ಧವಾಗಿ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಕೇಸ್ ಬಗ್ಗೆ ಎತ್ತು ಮಾಡಬೇಡಿ. ನಾವು ಜೈಲ್ ಕಳಿಸ್ತೀವಿ ನೋಡಿ, ಇವತ್ತು ಜೈಲ್ ಕಳಿಸ್ತೀವಿ, ಮೆಡಿಕಲ್ ಕಳಿಸ್ತೀವಿ. ನಾವು ಪ್ರಯತ್ನ ಮಾಡಿದ್ವಿ, ಇನ್ನೂ ಒಂದು 3 ದಿವಸ ನೋಡೋಣ ಪ್ರಯತ್ನ. ಇವರೆಲ್ಲ ಲೀಡರ್ಗಳೆಲ್ಲ ಬಂದವ್ರೆ, ಏನಾರ ಮಾಡ್ತಾರೋ ನೋಡಿದ್ವಿ, ಏನೂ ಆಗಲಿಲ್ಲ. ಕಮಲೇಶ್ವರ್ ಅಂದ್ರೆ ಯಾವುದೇ ವಿಚಾರ ಅಟ್ರಾಸಿಟಿ ಗಲಾಟೆ ಆದ್ರೆ ಬೇಡ, ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತೀರಾ ನೀವು. ಆದ್ರೆ ಇದೇ ವಿಚಾರದಲ್ಲೂ ಬೇಡ, ಕುತ್ಕೊಂಡು ಮಾತಾಡಿ. ಯಾಕೆ ಯಾವಕ್ಕೆ ಅವಕಾಶ ಕೊಟ್ಟಿವಿ ನಾವು? ಒಂದು 3 ದಿವಸ ಯಾವಕ್ಕೆ ಅವಕಾಶ ಕೊಟ್ಟಿವಿ ಅಂದರೆ ನೋಡೋಣ ಎಲ್ಲ ಸೇರಿಕೊಂಡು ಏನಾರು ಒಂದು ಮಾಡ್ತಾರ, ತಿಳುವಳಿಕೆ ಮಾಡ್ತಾರ ಅಂತೇಳಿ ಪ್ರಯತ್ನ ಮಾಡಲಿ ಅಂತ ಮಾಡಿದ. ಯಾವಾಗ ಅವನು ಬೋಳಿ ಮಗ ಬೆಂಡಾಗಿಲ್ವಾ, ಒಂದು ಬೇಡ ಕೇಸ್ ಇಷ್ಟು ಮಾಡ್ತಾರೆ, ಎಲ್ಲ ಕೇಸ್ ಇಷ್ಟು ಮಾಡುತ್ತೆ ಅಂತ. ಈ ಕೇಸ್ ಇಷ್ಟು ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಈಗ ಮಾಜರ್ ಎಲ್ಲ ಮಾಡಿದ್ದೀವಿ. ಈಗೆಲ್ಲ ಏನಿದೆ ಕಾನೂನು ಪ್ರಕ್ರಿಯೆ ಎಲ್ಲ ಮಾಡ್ತೀವಿ. ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ ಲೆಟರ್ ಬಂದಿರ್ತೀವಿ, ಹಿಂಗಾಗಿದೆ ಅಂತೇಳಿ. ಏನು ಕಾನೂನು ವ್ಯಾಪ್ತಿನಲ್ಲಿ ಏನೇನು ಮಾಡಬೇಕು ನಾವೆಲ್ಲನೂ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಯಾರು ಯಾವ ಬೈಕ್ ಮಾಡ್ತೀವಿ, ಮೇಜರ್ ಕೇಸ್ ಇಲ್ಲಿ ಎದುರಿಸ್ತೀನಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಹುಡುಗಿಗೆ, ನಾನು ಏನು ಹೇಳ್ಕೊಟ್ಟಿದ್ದೀನಿ ನೋಡಮ್ಮ, BSc ಮಾಡಿದ್ಯಾ, ಎದುರ್ಕೊಳಕ್ಕೆ ಹೋಗ್ಬಿಡ, ಕಾನೂನು ಹೋರಾಟ ಮಾಡು, ಕಾನೂನು ತಿಳ್ಕೊಂಡು ನೀನು ಯಾರಿಗೆ ಎದುರ್ಕೋಬೇಡ, ನೇರವಾಗಿ ರುಚಿ ಹೇಳ್ಕೊಡಿ. ಅದಕ್ಕೆ ನಾವು ನಿಮ್ಮವ್ರನ್ನೇ ಬ್ರಿಟಿಷ್ ತಗೋತೀವಿ ಅಂದರೆ ಕೆಲಸಕ್ಕೆ ಹೋಗ್ತೀವಿ ನಿಜ, ಅವ್ರ ಮನೇಲಿ ಕೆಲಸ ಮಾಡ್ತೀವಿ ನಿಜ ಅಂತ. ಇವರು ಯಾವ ರೀತಿ ಹೇಳ್ತಿದ್ರೆ 9 ದಿನ ಕಾಲಾವಕಾಶ ತಗೊಂಡ್ರು, ಇಬ್ಬರಿಗೂ ಮದುವೆ ಮಾಡ್ತಿದ್ರು, ಕುಟುಂಬದವ್ರು ಹೇಳಿದ್ರು, ಈ ಥರ ಇಲಾಖೆಯವರು ನಮ್ಗೆ ಹೇಳಿದ್ರು, ಆಶ್ವಾಸನೆ. ನಾವು ಮೊನ್ನೆ ನಿಮ್ಮ ಹೆಸರು ಶ್ರೀಕಾಂತ್. ಹಾಂ ಸರ್, ನಾವು ಮೊನ್ನೆ ಅವರು ಬಂದಿದ್ದಾಗ ನಾನೇ ಮಾತಾಡಿದೆ. ಹಾಂ ಸರ್, ಇನ್ನೂ 3 ದಿವಸ ಟೈಮ್ ತಗೊಳ್ಳಿ, ಏನಾರು ಮಾಡಿ ಸೆಪರೇಟ್ ಮಾಡಿ.